ಇನ್ನು ಏಷ್ಯಾ ಕಪ್ ಫೈನಲ್ ಕಳವಳ ಮೂಡಿಸ್ತಾ ಇದೆ ಹಿಸ್ಟರಿ. ಯುಎಇ ಅಂಗಳದಲ್ಲಿ ಬದ್ಧ ವೈರಿಗಳ ಮುಖಾಮುಖಿ ನಡೆಯುತ್ತೆ. ಬಹು ನಿರೀಕ್ಷಿತ ಏಷ್ಯಾ ಕಪ್ ಫೈನಲ್ ಕಳವಳ ಮೂಡಿಸ್ತಾ ಇದೆ ಹಿಸ್ಟರಿ. ಯುಎಇ ಅಂಗಳದಲ್ಲಿ ಬದ್ಧ ವೈರಿಗಳ ಮುಖಾಮುಖಿ ಕಾಳಗ ನಡೆಯುತ್ತೆ. ನಾಳೆಯ ಫೈನಲ್ ವಾರ್ನಲ್ಲಿ ಗೆಲ್ಲೋದ್ಯಾರು? ಮುಖಾಮುಖಿ ರಣರೋಚಕ ಕಾಳಗದಲ್ಲಿ ಗೆಲ್ಲೋದ್ಯಾರು? ಟೀಮ್ ಇಂಡಿಯಾನ, ಪಾಕಿಸ್ತಾನ ತಂಡನ? ಅಜೇಯವಾಗಿ ಫೈನಲ್ ತಲುಪಿದೆ ಟೀಮ್ ಇಂಡಿಯಾ ಅರ್ಥಾತ್ ಭಾರತ. ಏಷ್ಯಾ ಕಪ್ನಲ್ಲಿ 3ನೇ ಬಾರಿ ಪಾಕ್ ಜೊತೆ ಸೆಣಸಾಟ. ಆದರೆ ಕಳವಳ ಮೂಡಿಸ್ತಾ ಇದೆ ಫೈನಲ್ ಮ್ಯಾಚ್ ಹಿಸ್ಟರಿ. ಯುಎಇ ನೆಲದಲ್ಲಿ ಆಡಿದ ಫೈನಲ್ಗಳಲ್ಲಿ ಭಾರತ ಹೆಚ್ಚು ಗೆದ್ದಿಲ್ಲ ಅನ್ನೋ ಒಂದು ಹಿಸ್ಟರಿ ಹಿನ್ನೆಲೆ 10 ಫೈನಲ್ ಪಂದ್ಯಗಳಲ್ಲಿ ಭಾರತ ಪಾಕ್ ಮುಖಾಮುಖಿಯಾಗಿದೆ. ಯುಎಇ ಯುನೈಟೆಡ್ ಎಮಿರೇಟ್ಸ್ನಲ್ಲಿ ಮುಖಾಮುಖಿಯಾಗಿ ಗೆದ್ದಿರೋದು ಬಹಳಷ್ಟು ಕಮ್ಮಿ. 3 ಬಾರಿ ಗೆದ್ದಿರೋದು. 2017ರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ಸೋತಿತ್ತು ಭಾರತ. ನಾಳೆಯ ಫೈನಲ್ಸ್ ಗೆದ್ದು ಇತಿಹಾಸ ಸೃಷ್ಟಿ ಮಾಡುತ್ತಾ ಸೂರ್ಯ ಪಡೆ. ಕ್ರಿಕೆಟ್ ಜಗತ್ತಿನ ಕುತೂಹಲ ಕೆರಳಿಸಿದೆ ನಾಳೆಯ ಐತಿಹಾಸಿಕ ಪಂದ್ಯಾವಳಿ. ಏಷ್ಯಾ ಕಪ್ ಜಗತ್ತೇ ನಿರೀಕ್ಷೆ ಮಾಡಿಕೊಂಡು ಕಾಯ್ತಾ ಇದ್ದಂಥ ಒಂದು ಪಂದ್ಯ. ಅದರಲ್ಲೂ ಜಗತ್ತಿನ ಅಷ್ಟು ಕ್ರಿಕೆಟ್ ತಂಡಗಳ ಪೈಕಿ ಭಾರತ ಮತ್ತು ಪಾಕಿಸ್ತಾನ ತಂಡದ ಮುಖಾಮುಖಿ ಸೆಣಸಾಟವನ್ನು ನೋಡೋದಕ್ಕೆ ಜಗತ್ತೇ ಕಾದು ಕೂತಿರುತ್ತೆ. ನಾಳೆಯ ಫೈನಲ್ ವಾರ್, ಅದರಲ್ಲಿ ಗೆಲ್ಲೋದು ಯಾರು ಅನ್ನೋದು. ಟೀಮ್ ಇಂಡಿಯಾನ, ಪಾಕಿಸ್ತಾನ ತಂಡನ? ಅಜೇಯವಾಗಿ ಫೈನಲ್ ತಲುಪಿದ ಟೀಮ್ ಇಂಡಿಯಾ ಏಷ್ಯಾ ಕಪ್ನಲ್ಲಿ 3ನೇ ಬಾರಿ ಪಾಕ್ ಜೊತೆ ಸೆಣಸಾಟ. ಆದರೆ ಕಳವಳ ಏನು ಅಂತ ಕೇಳಿದ್ರೆ, ದುಬೈ ಮಣ್ಣಿನಲ್ಲಿ ಈವರೆಗೂ ಆಡಿದ ಫೈನಲ್ಗಳಲ್ಲಿ ಭಾರತ ಹೆಚ್ಚು ಗೆದ್ದಿಲ್ಲ ಅನ್ನೋದು ಕ್ರಿಕೆಟ್ ಪ್ರೇಮಿಗಳನ್ನು ಕಾಡ್ತಾ ಇರೋದು ಕೂಡ ಅದೇ. 10 ಫೈನಲ್ ಪಂದ್ಯಗಳಾಗಿದೆ ಭಾರತ ಮತ್ತು ಪಾಕ್ ನಡುವಿನ ಮುಖಾಮುಖಿ. ಆದರೆ ಟೀಮ್ ಇಂಡಿಯಾ ಗೆದ್ದಿರೋದು ಕೇವಲ 3 ಬಾರಿ. 2017ರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿಯೂ ಕೂಡ ಭಾರತ ಸೋತಿತ್ತು. ನಾಳೆಯ ಫೈನಲ್ಸ್ ಗೆದ್ದು ಇತಿಹಾಸ ಸೃಷ್ಟಿ ಮಾಡುತ್ತಾ ಸೂರ್ಯ ಪಡೆ ಅನ್ನೋ ರೋಚಕ ಕುತೂಹಲ, ಕ್ರಿಕೆಟ್ ಜಗತ್ತಿನ ಕುತೂಹಲ ಕೆರಳಿಸಿದೆ ನಾಳೆಯ ಐತಿಹಾಸಿಕ ಪಂದ್ಯ. ಗೆದ್ದು ಭಾರತ ಅನ್ನೋದೇ ಫ್ರೀಡಂ ಟಿವಿಯ ಆಶಯ. ನಾಳಿನ ಸೆಣಸಾಟ ಕಾದು ಕೂತಿದೆ ಭಾರತದ ಜನಸ್ತೋಮ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.